ಪ್ರಭಾವಿ ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಇದೆಯಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸದನದಲ್ಲೂ ಕೂಡ ನಿನ್ನೆ ಎಷ್ಟೇ ಚರ್ಚೆ ಆಯಿತು. ಇದೀಗ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣ ಹೋಗ್ತಾ ಇದೆ. ದೆಹಲಿ ಹೈಕಮಾಂಡ್ ತಲುಪುತ್ತಾ ಹಾಗಾದ್ರೆ ಹನಿ ಟ್ರ್ಯಾಪ್ನ ದೂರು? ಪ್ರಭಾವಿ ಸಚಿವರುಗಳಿಗೆ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ ಅನ್ನೋದು ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾದಂತ ಸಂಗತಿ. ಹೈಕಮಾಂಡ್ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಕೆಲ ನಾಯಕರು. ಬಜೆಟ್ ಅಧಿವೇಶನದ ನಂತರ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿ ಮಾಡಿ ಹನಿ ಟ್ರ್ಯಾಪ್ ಬಗ್ಗೆ ದೂರು ಸಲ್ಲಿಸ್ತಾರೆ. ಇಂತಹ ಕೆಟ್ಟ ರಾಜಕಾರಣಕ್ಕೆ ಅವಕಾಶ ಕೊಡಬೇಡಿ, ಪಕ್ಷದಲ್ಲಿಯೇ ಇಂಥ ಪ್ರಯತ್ನಗಳು ನಡೀತಾ ಇವೆ ಅಂತ ದೂರು. ಶೀಘ್ರದಲ್ಲಿಯೇ ದೆಹಲಿಗೆ ತೆರಳಲಿರುವ ಹಿರಿಯ ನಾಯಕರ ಟೀಮ್. ಕಾಂಗ್ರೆಸ್ ಆಪ್ತ ಮೂಲಗಳಿಂದ TV5 ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ರಾಜ್ಯದ ಪ್ರಭಾವಿ ಸಚಿವರುಗಳಿಗೆ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ಮೊದಲು ಯುವತಿಯರನ್ನ ಸಚಿವರಿಗೆ ಪರಿಚಯ ಮಾಡಿಕೊಡೋದು, ಆನಂತರ ಸಚಿವರ ಮೊಬೈಲ್ ನಂಬರನ್ನು ಪಡೆದುಕೊಳ್ಳೋದು, ಸಚಿವರನ್ನ ಬೇರೆ ದಿಕ್ಕಿನಲ್ಲಿಯೇ ತೆಗೆದುಕೊಂಡು ಹೋಗೋದು, ಅವರಿಗೆ ಆಹ್ವಾನ ಮಾಡೋದು, ಆನಂತರದಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು. ಇಂಥ ಪ್ರಕರಣಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಸಚಿವರ ಮೇಲೆಯೇ ನಡೀತಾ ಇದೆ ಅನ್ನೋದು ದೂರು. ಮಾಡ್ತಾ ಇರೋರು ಬೇರೆ ಯಾರೋ ದೂರದವರಲ್ಲ, ಹೊರಗಿನವರಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡು ಸಚಿವರನ್ನೇ ಟಾರ್ಗೆಟ್ ಮಾಡುವಂಥ ಕೆಲಸ ನಡೀತಾ ಇದೆ. ಯಾವ್ಯಾವ ಸಚಿವರು ಇದಕ್ಕೆ ಒಳಗಾಗಿದ್ದಾರೆ, ಯಾವ್ಯಾವ ಸಚಿವರ ಮೇಲೆ ಇದು ಪ್ರಯೋಗ ಆಗಿದೆ, ಜೊತೆಗೆ ಸಚಿವರ ಮೇಲೆ ಪ್ರಯೋಗ ಮಾಡುವಂಥ ಬಹಳ ದೊಡ್ಡ ಕೆಲಸವನ್ನ ಕೈ ಹಾಕಿದಂಥ ಮಹಾನುಭಾವರು ಯಾರು, ಅವರ ಉದ್ದೇಶ ಏನಾಗಿತ್ತು, ಹೀಗೆ ಅನೇಕ ರೀತಿಯಲ್ಲಿ ಚರ್ಚೆ ಆಗ್ತಾ ಇದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಹೈಕಮಾಂಡ್ ಅಂಗಳಕ್ಕೂ ಕೂಡ ಇದು ತಲುಪುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹೈಕಮಾಂಡ್ಗೆ ಇದನ್ನು ತಲುಪಿಸಿ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹ ಮಾಡಲಿಕ್ಕೆ ಕೆಲವಷ್ಟು ಸಚಿವರುಗಳು, ನಾಯಕರು ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಾ ಇದ್ದಾರೆ. AICC ಮಟ್ಟದಲ್ಲೂ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿಯೇ ಸಚಿವರ ಮೇಲೆಯೇ ಇಂಥ ಪ್ರಯೋಗ ನಡೀತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಗಾಬರಿ ಹುಟ್ಟಿಸುತ್ತೆ. ಯಾರ್ಯಾರು ಇದಕ್ಕೆ ಒಳಗಾಗಿದ್ದಾರೆ ಅನ್ನೋದು ಕೂಡ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಹನಿ ಟ್ರ್ಯಾಪ್ ಎನ್ನುವ ಭೂತ ಸಚಿವರನ್ನ ಕಾಡ್ತಾ ಇದೆ. ಸಚಿವರನ್ನ ಬ್ಲ್ಯಾಕ್ ಮೇಲ್ ಮಾಡುವ ಹಂತಕ್ಕೆ, ಸಚಿವರನ್ನ ರೆಕಾರ್ಡ್ ಮಾಡಿ ಅದರ ಮೂಲಕ ಸಚಿವರನ್ನ ಸಿಲುಕಿ ಹಾಕಿಸಿಕೊಳ್ಳುವಂಥ ಪ್ರಯತ್ನ. ಈಗ ಹೈಕಮಾಂಡ್ ಈ ಪ್ರಕರಣದಲ್ಲಿ ಯಾವ ರೀತಿ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯವಿದೆ, ಜೊತೆಗೆ ಹೈಕಮಾಂಡ್ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲಿ, ಹೇಗೆ, ಏನು ನಡೀತು, ಜೊತೆಗೆ ಯಾರ ಮೂಲಕ ಈ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಕೂಡ ಹೇಳ್ಕೊಳ್ಬೇಕಾಗತ್ತೆ ಶಿವಕುಮಾರ್. ದಶರಥ್, ರಾಜ್ಯದ ಪ್ರಭಾವಿ ಸಚಿವರ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ, ಅವರ ಪ್ರಯತ್ನ ನಡೆದಿದೆ ಅನ್ನುವಂತಹ ಚರ್ಚೆಗಳು ಕಳೆದ 4 ದಿನಗಳಿಂದಲೂ ಕೂಡ ನಡೀತಾ ಇದೆ. ಮಾಧ್ಯಮಗಳಲ್ಲೂ ಕೂಡ ಇದು ವರದಿಯಾಗ್ತಾ ಇದೆ. ಕಳೆದ 20-25 ದಿನಗಳ ಹಿಂದೆ ಆಗಿರುವಂತಹ ಒಂದು ವಿಚಾರ ಅನ್ನುವಂಥದ್ದು ಗುಸುಗುಸು ನಡೀತಾ ಇತ್ತು. ಈ ರೀತಿ ಆಗಿದೆಯಂತೆ, ಹಾಗಾಗಿದೆಯಂತೆ ಅಂತೇಳಿ ಚರ್ಚೆಗಳು ನಡೀತಾ ಇತ್ತು ರಾಜಕೀಯ ಪಡಸಾಲೆಯಲ್ಲಿ. ಆದರೆ ಕಳೆದ 3 ದಿನಗಳಿಂದ ಇದರ ಬಗ್ಗೆ ಈಗ ಮಾಧ್ಯಮಗಳಲ್ಲೇ ವರದಿ ಆಗ್ತಾ ಇರೋದ್ರಿಂದ ಸಾಕಷ್ಟು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಈಗ ರಾಷ್ಟ್ರೀಯ ಮಟ್ಟದ ಸದ್ದು ಮಾಡ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಕರಣ. ಯಾಕೆಂದರೆ ಹಿಂದೆ ಕೂಡ ಇಂತಹ ಪ್ರಕರಣಗಳು ಆಗಿತ್ತು. ಆದರೆ ಈ ಬಾರಿ ಪ್ರಭಾವಿ ಸಚಿವರು ಅನ್ನುವಂಥ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಯಾರಿರಬಹುದು ಅವರು, ಆ ಸಚಿವರು ಯಾರು ಆ ಒಂದು ಪ್ರಯತ್ನವನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ. ಸೊ ಹಾಗಾಗಿ ಇದು ನಿನ್ನೆ ಸದನದಲ್ಲೂ ಕೂಡ BJP ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹಿಂಗೆ ಪ್ರಭಾವಿ ಸಚಿವರ ಮೇಲೆ ಈ ರೀತಿಯಾದಂಥ ಒಂದು ಪ್ರಯತ್ನ ನಡೆದಿದೆ, ಷಡ್ಯಂತ್ರ ನಡೆದಿದೆ ಅನ್ನುವಂಥ ಗುಸುಗುಸು ಈಗ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದು ಯಾರು, ಏನು, ಇದರ ಬಗ್ಗೆ ಇಲ್ಲಿ ವಿವರಣೆ ಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಅಲ್ಲಿ ಪ್ರಸ್ತಾಪ ಮಾಡಿದರು. ಜೊತೆಗೆ ಇಂತಹ ಒಂದು ಆಟೋಟೋಪಗಳಿಗೆ ಕಡಿವಾಣವನ್ನು ಹಾಕಬೇಕು ಅನ್ನುವಂಥ ಸಲಹೆಯನ್ನು ಕೂಡ, ಮನವಿಯನ್ನು ಕೂಡ ಅವರು ಸದನದ ಒಳಗಡೆ ಮಂಡಿಸಿದ್ರು.
ಸೊ ಅದು ನಡೆದು ಇವತ್ತು ವಿಧಾನಸಭೆಯಲ್ಲಿ ಶಾಸಕರಾಗಿರುವಂತಹ ಮುನ್ರತ್ನ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಚರ್ಚೆ ಸಂದರ್ಭದಲ್ಲಿ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದರ ನಡುವೆ ಹಿರಿಯ ನಾಯಕರು ಈಗ ಬಜೆಟ್ ಅಧಿವೇಶನ ಈಗ ನಾಳೆ ಅಧಿವೇಶನ ಮುಕ್ತಾಯ ಆಗ್ತಾ ಇದೆ. ತದನಂತರ ಸೋಮವಾರ ಇಲ್ಲವೇ ಮಂಗಳವಾರ ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯನ್ನು ಮಾಡಿ ಹೈಕಮಾಂಡ್ಗೆ ಇದರ ಸಂಪೂರ್ಣವಾದಂಥ ಒಂದು ವಿವರಣೆಯನ್ನು ಕೊಡಲಿದ್ದಾರೆ. ಇಂತಹ ಒಂದು ತೇಜೋವಧೆ ಮಾಡುವಂತಹ ಪ್ರಯತ್ನ ಮತ್ತೆ ಒಂದು ಕೆಟ್ಟ ಚಾಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತೇಳಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್ ಅವರಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸೋದಕ್ಕೆ ಹಿರಿಯ ನಾಯಕರು ಈಗಾಗಲೇ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗಷ್ಟೇ ನಮಗೆ ಸಿಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯಾವಕಾಶವನ್ನು ಕೂಡ ನಾಯಕರು ಕೇಳಿದ್ದಾರೆ. ಹೈಕಮಾಂಡ್ ಬಹುತೇಕವಾಗಿ ಸೋಮವಾರ ಇಲ್ಲವೇ ಬುಧವಾರ ಅವರಿಗೆ ಅವಕಾಶವನ್ನು ಮಾಡಿಕೊಡಬಹುದು ಅನ್ನುವಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಹಾಗಾಗಿ ಸೋಮವಾರ ಇಲ್ಲ ಮಂಗಳವಾರ ಅವರು ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳಿದೆ. ಸರ್ಕಾರದಲ್ಲಿರುವಂತಹ ಕೆಲ ಹಿರಿಯ ಸಚಿವರು ಮತ್ತು ಶಾಸಕರು ಅಲ್ಲಿಗೆ ಭೇಟಿಯನ್ನು ಕೊಡ್ತಾರೆ, ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ. ಹಾಗಾಗಿ ಯಾರಿರಬಹುದು, ಯಾಕೆಂದರೆ ಸಾಕಷ್ಟು ಕುತೂಹಲ ಇದೆ. ಇನ್ನು ಇದು ಕೇವಲ ಮಾಧ್ಯಮಗಳಲ್ಲಿ ಇಂಥ ಸಚಿವರ ಮೇಲೆ ಈ ಹನಿ ಟ್ರ್ಯಾಪ್ ಪ್ರಕರಣ ನಡೀತಾ ಇದೆ ಅನ್ನುವಂಥದ್ದು ಬರ್ತಾ ಇದೆ ಬಿಟ್ಟರೆ ಯಾರು ಇರಬಹುದು ಅನ್ನುವಂಥದ್ದು ಇಲ್ಲಿಯವರೆಗೆ ಹೆಸರು ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ಜೊತೆಗೆ ಯಾರು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿಯವರೆಗೆ ಎಲ್ಲೂ ಕೂಡ ಹೆಸರುಗಳು ಕೂಡ ಬಂದಿಲ್ಲ. ಆದರೆ ಇಂಥದ್ದೊಂದು ಚರ್ಚೆ ಈಗಾಗಲೇ ಶುರುವಾಗಿದೆ, ಮಾಧ್ಯಮಗಳಲ್ಲಿ ನಿರಂತರವಾಗಿ ವರದಿ ಆಗ್ತಾ ಇದೆ, ಸದನದಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಈಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಕೂಡ ತಮ್ಮ ಶಾಸಕರ ಬಳಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಂಥದ್ದನ್ನು ಕೂಡ ಈಗ ಗಮನಿಸಲಾಗಿದೆ. ಸೊ ಹಾಗಾಗಿ ಇವತ್ತು ಸದನದಲ್ಲಿ ಬಿಜೆಪಿ ನಾಯಕರು ಕೂಡ ಈ ವಿಚಾರವನ್ನು ದೊಡ್ಡದು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಪ್ರಕರಣ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ. ಹೈಕಮಾಂಡ್ಗೆ ತಲುಪಿದ ನಂತರ ವಿಚಾರ ಯಾವ ರೀತಿಯಾದಂಥ ಒಂದು ನಿರ್ಧಾರಗಳು ಅಲ್ಲಿಂದ ಬರುತ್ತೆ ಮತ್ತೆ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರ ಮೇಲೆ ಈ ಒಂದು ಪ್ರಯೋಗ ನಡೆದಿದೆ ಅನ್ನುವಂಥದ್ದು ಕೂಡ ಬಹಿರಂಗ ಆಗಲಿದೆ. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.